ಹೆತ್ತವರು ಹುಡುಗಿಯನ್ನ 20 ವರ್ಷದವರೆಗೆ ಸಾಕಿ ಸಲಹಿ ಒಳ್ಳೆ ಗಂಡನಿಗೆ ಮದುವೆ ಮಾಡಿ ಕೊಡ್ಬೇಕು ಅಂತ ಆಶೆ ಮಾಡಿ ಗಂಡು ಹುಡುಕಿ ಹುಡುಕಿ ಒಂದು ಒಳ್ಳೆ ಕಡೆ ಮದುವೆ ಮಾಡಿ ಕೊಡ್ತಾರೆ. ಒಂದು ಸಸಿಯನ್ನ 20 ವರ್ಷ ಒಂದು ಕಡೆ ನೆಟ್ಟು ಅದು ಬೆಳೆದ ಬಳಿಕ ಅದನ್ನು ಕಿತ್ತು ಇನ್ನೊಂದು ಮನೆಯಲ್ಲಿ ಹೋಗಿ ನೆಟ್ರೆ ಅದಕ್ಕೆ ಬದುಕಬೇಕಾದ್ರೆ ಸಾಕಷ್ಟು ಆರೈಕೆ ಬೇಕು, ಪೋಷಣೆ ಬೇಕು. ಹೀಗೆ ನೆಟ್ರೆ ಅದು ಬದುಕೋದಿಲ್ಲ. ಆದ್ರೆ ಈ ಹುಡುಗಿಯನ್ನ ಆ ಮನೆಗೆ ಕೊಟ್ಟಾಗ 20 ವರ್ಷ ಅವಳು ತಾಯಿಯ ತಂದೆಯ ಅಣ್ಣ ತಮ್ಮಂದ್ರ ಜೊತೆಗೆ ಅವರ ಆಸರೆಯಲ್ಲಿದ್ದು ಇನ್ನೊಂದು ಮನೆ ಹೋದಾಗ ಅಂಥ ಆರೈಕೆ ಅಂಥ ಪ್ರೀತಿ ಅವಳಿಗೆ ಎಲ್ಲಿ ಸಿಗ್ತದೆ? ಸಿಗದೇ ಇದ್ರೆ ಅವಳು ಬದುಕೋದು ಹೇಗೆ ಅಲ್ಲಿ? ಸರಿ, ಆರೈಕೆ ಬೇಡ, ಪ್ರೀತಿ ಬೇಡ, ಕಡೆಗೆ ಹೊಟ್ಟೆಗಾದ್ರೂ ಕೊಡುವಂಥ ಒಂದು ಮಾನವೀಯತೆಯಿಂದ ಅವಳನ್ನು ನಡೆಸ್ಕೊಂಡು ಅಂತ ಮನೆ ಸಿಕ್ಕಿದ್ರೆ ಅವಳಿಗೆ ಅದೇ ಪುಣ್ಯ ಅಂತ ಅನಿಸ್ತದೆ. ಅವಳು ಯಾವಾಗಲೂ ಭಯದ ವಾತಾವರಣದಲ್ಲಿ ಬದುಕಬೇಕಾಗತ್ತೆ. ತನ್ನನ್ನು ರಕ್ಷಣೆ ಮಾಡಬೇಕು, ತಮ್ಮ ಮಕ್ಕಳನ್ನು ರಕ್ಷಣೆ ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದ್ರೆ ರಾತ್ರಿ ಕುಡಿದು ಬಂದ್ರೆ ಗಂಡ ಏನು ಮಾಡ್ತಾನೆ ಹೇಳಲಿಕ್ಕಾಗಲ್ಲ. ಇಂಥ ಅನೇಕ ಕಥೆಗಳನ್ನು ನಾವು ಕೇಳಿದ್ದೇವೆ.